ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಯೋ ವಿಪ್ರಲಂಬ ವಿಪರೀತಮತಿಪ್ರಭೂತವಾದಾನ್ಯರಸ್ಯ ಕೃತವಾನ್ ಭುವಿ ಭಕ್ತಿಯೋಗಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥಮುನಿವರ್ಯಮಹಂ ನಮಾಮಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಖ್ಮಯಃ ಪ್ರದರ್ಶಿತೋ ಯನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ದುರ್ವಾದಿಧ್ವಾಂತರವೇ ವೈಷ್ಣವೇಂದೀ ವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. अस्मद् सत्याधिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान् अस्मद्गुरुसमारम्भां टीकाकृत्पादमध्यमां श्रीमदाचार्यपर्यन्तां वन्दे गुरुपरम्पराम्. हरि ओं. श्रीगुरुभ्यो नमः. हरि ओं. कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾವು ಕೃಷ್ಣನ ಬಾಲಲೀಲೆಗಳಲ್ಲಿ ಲೀಲೆಗಳ ಚಿಂತನೆ ಮಾಡಬೇಕು ಅಂತಾನೆ ಅವತಾರ ಮಾಡಿದ್ದು ಅದು ಕೃಷ್ಣನ ಅವತಾರ. ಯಾಕಂದ್ರೆ ಈಗ ನಾಳೆ ಬಂತು ನರಸಿಂಹ ಜಯಂತಿ. ನರಸಿಂಹ ಲೀಲಾ ಅಂದ್ರೆ ಭಗವಂತನಿಗೆ ಎಲ್ಲವೂ ಲೀಲವೇ, ಸೃಷ್ಟಿಯೂ ಲೀಲೆ. ಅದಕ್ಕಾಗಿ ಅವನಿಗೆ ದೇವ ಅಂತ ಒಂದು ಹೆಸರಿದ್ದೆ. ದಿವು ಕ್ರೀಡಾಯ ಅಂತ ಧಾತು. ಆ ದಿವು ಕ್ರೀಡಾಯಾಮ್ ಎಂಬ ಧಾತುವಿಂದ ನಮಗೆ ಏನ್ ಸಿಗತ್ತೆ ಅಂದ್ರೆ ಎಲ್ಲವೂ ಭಗವಂತನಿಗೆ ಲೀಲೆಯಿಂದ ಸಿಗತ್ತೆ. ಸೃಷ್ಟಿ ಇರ್ಲಿ, ಸ್ಥಿತಿ ಇರ್ಲಿ, ಸಂಹಾರ ಇರ್ಲಿ, ಜ್ಞಾನ ಬಂಧ ಮೋಕ್ಷ, ಯಾವ ಈ 8 ಕಾರ್ಯಗಳು ಇವೆ ಆ ಕಾರ್ಯಗಳು ಎಲ್ಲವೂ ಭಗವಂತನಿಗೆ ಒಂದು ಲೀಲೆ. ಅವನು ಅನಾಯಾಸವಾಗಿ ಸೃಷ್ಟಿ ಮಾಡ್ತಾನೆ, ಅನಾಯಾಸವಾಗಿ ಎಲ್ಲ ಮಾಡುತ್ತಾನೆ. ನಮಗೆ ಅನಿಸಬಹುದು ಈ ತರ ಒಂದು ಇಷ್ಟು ಬ್ರಹ್ಮಾಂಡವಾಗಿ ಇರುವ ಸೃಷ್ಟಿ, ಅಂದ್ರೆ ಇಷ್ಟು ಬೃಹತ್ತಾಗಿರುವ ದೊಡ್ಡದಾಗಿರುವ ಸೃಷ್ಟಿ ಅವನು ಸೃಷ್ಟಿ ಮಾಡುವಾಗ ಎಷ್ಟು ಶ್ರಮ ಪಡ್ಲಿಕ್ಕಿಲ್ಲ ಅಂತ ನಮಗೆ ಅದು ಅನಿಸಬಹುದು. ಆದರೆ ಅವನಿಗೆ ಶ್ರಮವೇ ಇಲ್ಲ ಅಂತ ಶ್ರೀಮದಾಚಾರ್ಯರು ಇರಲಿ, ವೇದ ಇರಲಿ, ಉಪನಿಷತ್ ಎಲ್ಲವೂ ಹೇಳ್ತಾ ಇದ್ದೆ, ಭಗವಂತನಿಗೆ ಶ್ರಮವೇ ಇಲ್ಲ ಅಂತ. ಆದರೆ ಆತರ ಸೃಷ್ಟಿಯನ್ನ ನಾವು ನಮ್ಮ ಅನುಸಂಧಾನಕ್ಕಿರ್ಲಿ, ಇಲ್ಲ ಅಂದ್ರೆ ನಮಗೆ ಭಗವಂತನಲ್ಲಿ ಪ್ರೀತಿಯನ್ನ ಜನಿಸಕ್ಕೆ, ಭಗವಂತನಲ್ಲಿ ಪ್ರೀತಿಯನ್ನ ಸೃಷ್ಟಿ ಮಾಡ್ಲಿಕ್ಕೆ, ಭಗವಂತನಲ್ಲಿ ಪ್ರೇಮವನ್ನ, ಭಗವಂತನಲ್ಲಿ ಭಕ್ತಿಯನ್ನ, ಭಗವಂತನಲ್ಲಿ ಮನಸ್ಸನ್ನ, ಶಮದಮಾದಿ ಗುಣಗಳನ್ನ ನಮ್ಮಲ್ಲಿ ನಾವು ಅದನ್ನ ತಂದ್ಕೊಳ್ಳಕ್ಕೆ ಅದು ಅಷ್ಟು ಉಪಯೋಗ ಆಗೋದಿಲ್ಲ. ಜ್ಞಾನಿಗಳಿಗೆ, ಉತ್ತಮ ಜೀವಗಳಿಗೆ ಅದು ಆಗುತ್ತದೆ. ಆದರೆ ನಂತರ ಮಾನವ ದೇಹದಲ್ಲಿ ಇದ್ದ ಸಂಸಾರಿಗಳಿಗೆ ಆ ತರವಾದ ಭಗವಂತನಿಗೆ ಸೃಷ್ಟಿಯೇ ದೊಡ್ಡ ಲೀಲೆ ಅಂತ ನಾವು ಚಿಂತನೆ ಮಾಡ್ಲಿಕ್ಕೆ ಅಷ್ಟು ಇದು ಆಗೋದಿಲ್ಲ. ಅದು ಕೆಲವರಿಗೆ ಆಗತ್ತೆ, ಕೆಲವರು ಆಗದೆ ಇರಬಹುದು. ಮಾನವ ದೇಹದಲ್ಲಿಯೇ ಕೆಲವರಿಗೆ ಆಗಬಹುದು, ಕೆಲವರಿಗೆ ಆಗದೇ ಇರಬಹುದು. ಆದ್ರೆ ಲೀಲಾ ಅಂತ ನೋಡಿದರೆ ಭಗವಂತನ ಏನೇನು ಚೇಷ್ಟೆಗಳಿವೆ ಅದೆಲ್ಲ ಲೀಲಾ ಅಂತ ನಾವು ನೋಡಬಹುದು. ಅಂದ್ರೆ ಕೃಷ್ಣ ಜನಿಸಿದ, ಜನ್ಮ ತಾಳಿ ಇಲ್ಲಿ ಭೂಲೋಕಕ್ಕೆ ಬಂದು ಅವನು ಬೆಣ್ಣೆಯನ್ನ ತಿಂದ, ಅವನು ಅಂಬೆಗಳಿದ್ದ, ಅವನು ಗೋವರ್ಧನ ಗಿರಿಯಾಗಿ ಇದ್ದ ಇತ್ಯಾದಿಗಳನ್ನ ನಾವು ಚಿಂತನೆ ಮಾಡಬಹುದು. ಅದು ಏನಾಗುತ್ತದೆ ಅಂದ್ರೆ ಕೃಷ್ಣನಲ್ಲಿ, ಭಗವಂತನಲ್ಲಿ ನಮಗೆ ಪ್ರೀತಿಯನ್ನು ಜನಿಸುತ್ತದೆ. ಅದು ನಾವು ಇವಾಗ ಕೃಷ್ಣನ ಈ ತರವಾದ ಲೀಲೆಯಲ್ಲಿ, ಅಂದರೆ ಸೃಷ್ಟಿ ಇತ್ಯಾದಿ ಲೀಲೆಯನ್ನ ಬಿಟ್ಟು ಇರುವ ಈ ತರ ಒಂದು ಏನು ಸಾಮಾನ್ಯ ಮಾನವ ತರ ಇರುವ ಲೀಲೆಗಳಲ್ಲಿ ನಾವು ಇದ್ದೇವೋ, ಅದು ಅದರಲ್ಲಿ ಅನುಗ್ರಹಗಳು ಅಂತ ಈ ಸೀರೀಸ್ ನಲ್ಲಿ ನಾವು ನೋಡ್ತಾ ಇದ್ದೇವೋ, ಅದರಲ್ಲಿ ಕೃಷ್ಣ ಹೇಗೆ ಅವನ ಗೋಪಾಲರ್ಗಳ, ಅಂದ್ರೆ ಅವನ ಮಿತ್ರರಗಳ ಹೇಗೆ ಅವನು ರಕ್ಷಣಾ, ಅಂದ್ರೆ ಅವರ ಒಂದು ಬುಭುಕ್ಷವನ್ನ, ಅವರ ಹಸಿವನ್ನ ಹೇಗೆ ಅವನು ರಕ್ಷಣೆ ಮಾಡಿದ್ದ, ಅನ್ನವನ್ನು ಹೇಗೆ ಕೊಟ್ಟ ಅಂತ ನೋಡ್ತಾ ಇದ್ದೇವೆ. ಅದರಲ್ಲಿ ಆ ಬ್ರಾಹ್ಮಣರುಗಳ ಹತ್ರ, ಆ
ಗೋಪಾಲರುಗಳು ಭಗವಂತನ ಕೃಷ್ಣನ ಮಿತ್ರರುಗಳು ಹೋದರು, ಅವರಿಗೆ ಅನ್ನ ಸಿಗಲಿಲ್ಲ ಮತ್ತು ಅವರು ಮರಳಿ ಕೃಷ್ಣನ ಹತ್ರ ಬಂದು ಈ ತರ ಅವರು ಅಣ್ಣ ಅಣ್ಣ ಕೊಡ್ತೇನೆ ಅಂತ ಹೇಳಿಲ್ಲ, ಕೊಡಲ್ಲ ಅಂತ ಹೇಳಿಲ್ಲ, ಏನ್ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಕೃಷ್ಣ ದಾರಿ ತೋರು ಅಂತ ಹೇಳುವಾಗ ಕೃಷ್ಣ ಹೇಳಿದ್ದ, ಅಲ್ಲಿ ಹತ್ರನೇ ಆ ಯಾವ ಬ್ರಾಹ್ಮಣರಿಗೆಲ್ಲ ಇದ್ದಾರೆ, ಅವರ ಪತ್ನಿಗಳೆಲ್ಲ ಇದ್ದಾರೆ, ಅವರ ಹತ್ರ ಹೋಗಿ ಕೇಳಿ, ನಾನು ಬಂದಿದ್ದೇನೆ, ನನಗಾಗಿ ಕೇಳ್ತೇವೆ ಅಂತ ಕೇಳಿ ಅಂತ ಕೃಷ್ಣ ಪರಮಾತ್ಮ ಅವರಿಗೆ ಆದೇಶವನ್ನ ಮಾಡಿದ್ದ. ಆದರೇನೆ ಕೃಷ್ಣ ಪರಮಾತ್ಮನ ಆದೇಶದಿಂದ್ರೆ ಆ ಮಿತ್ರರುಗಳೆಲ್ಲ ಹೋದರು. ನಮೋವೋ ದ್ವಿಜಪತ್ನಿಭ್ಯೋ ನಿಬೋಧತ ವಚಾಂಸಿನಃ ಇತೋ ವಿದೂರೇ ಚರದ ಕೃಷ್ಣೇನ ಪ್ರೇಷಿತಾ ವಯಂ ಅಂತ ಹೋದ ಸಂಚಿಕೆಯಲ್ಲಿ ನಾವು ನೋಡಿದ್ದೇವೆ. ದ್ವಿಜಪತ್ನಿಭ್ಯ ನಮೋ, ನಿಮಗೆ ನಮಸ್ಕಾರ ಅಂತ ಎಲ್ಲರಿಗೂ ಸೇರಿ ನಮಸ್ಕಾರವನ್ನ ಆ ಮಿತ್ರಗಳು ಮಾಡ್ತಾ ಇದ್ದಾರೆ. ಇಲ್ಲಿಯೇ ಕೃಷ್ಣನ ಜೊತೆ ನಾವು ಬಂದಿದ್ದೇವೆ, ನಿಮಗೆ ಬುಭುಕ್ಷಿತಸ್ಯ ತಸ್ಯಾನಂ ಜಾನುಗಸ್ಯ ಪ್ರದೀಯತಾಂ ಅಂತ ಅನ್ನವನ್ನ ಕೇಳ್ತಾ ಇದ್ದಾರೆ. ನಮಗೆ ಬುಭುಕ್ಷ ಆಗಿದ್ದೆ, ಹಸುವಾಗ್ತಾ ಇದ್ದೆ, ನಮಗೆ ಮತ್ತು ಕೃಷ್ಣ ಪರಮಾತ್ಮ ಎಲ್ಲರಿಗೂ ಹಸುವಾಗ್ತಾ ಇದ್ದೆ, ಆ ಹಸುವಿನ ಒಂದು ನಾಶ ಆಗಬೇಕು ಅಂತ. ನಮಗೆ ನಾಶ ಅಂದ್ರೆ ಹಸು ಯಾವಾಗ ನಾಶ ಆಗುತ್ತದೆ ಅಂದ್ರೆ ಅನ್ನ ಬರುವಾಗ ಹಸು ನಾಶ ಆಗುತ್ತದೆ. ಅದಕ್ಕೆ ಆ ಅನ್ನವನ್ನ ಕೊಡಿ ಅಂತ ಯಾಚನೆ ಮಾಡ್ತಾ ಇದ್ದಾರೆ. ಇದು ಈ ತನಕ ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ದೇವೆ. ಇವಾಗ ಆ ಸ್ತ್ರೀಗಳೆಲ್ಲರೂ ಹೇಗೆ ಇದ್ದರು ಅಂದ್ರೆ, ಸ್ತ್ರೀಗಳೆಲ್ಲ ಒಂದು ಹೃದಯ ಮನಸ್ಸು ಹೇಗಿದ್ದರು, ಕೃಷ್ಣ ಪರಮಾತ್ಮ ಅವನ ಹೆಸರನ್ನ ಕೇಳದ ಕ್ಷಣಕ್ಕೆ ಅವೆಲ್ಲ ಏನ್ ಮಾಡಿದರು ಅಂತ ನಾವು ನೋಡಬೇಕು. ಆ ತರ ನಾವು ಇರಬೇಕು ಅಂತ ಭಾಗವತ ಹೇಳ್ತಾ ಇದ್ದೆ. ಶ್ರುತ್ವಾಚ್ಯುತಮುಪಾಯಾಂತಂ ನಿತ್ಯಂ ತದ್ದರ್ಶನೋತ್ಸುಕಾಃ ತತ್ ಕಥಾಕ್ಷಿಪ್ತ ಮನಸೋ ಬಭೂವುರ್ಜಾತ ಸಂಭ್ರಮಾಃ ಅಂತ. ಅಂದ್ರೆ ಸಂಭ್ರಮ, ಅವರಿಗೆಲ್ಲ ಅವ್ರು ಹೇಗಿದ್ರು ಅಂದ್ರೆ ಶ್ರುತ್ವಾ ಅಚ್ಯುತಮುಪಾಯಾಂತಂ, ಅವರಿಗೆಲ್ಲ ಅತ್ಯಂತ ಸಂತೋಷವಾಗಿತ್ತಂತೆ. ಯಾಕೆ ಅಂದ್ರೆ ಅಚ್ಯುತ ಬಂದಿದ್ದಾನೆ ಅಂತ, ಕೃಷ್ಣ ಬಂದಿದ್ದಾನೆ, ಕೃಷ್ಣ ಹತ್ರ ಬಂದಿದ್ದಾನೆ, ನಾವು ಕೃಷ್ಣ ಹತ್ರ ಇದ್ದೇವೆ, ಕೃಷ್ಣನ ನೋಡಬಹುದು ಅಂತ. ಯಾಕೆ ಅಂದ್ರೆ ಅವರಿಗೆ ಯಾವಾಗ್ಲೂ ದರ್ಶನೋತ್ಸುಕ, ಭಗವಂತನ ದರ್ಶನವನ್ನ ಮಾಡಬೇಕು ಅಂತ ತೀವ್ರ ಇಚ್ಛೆಯಿಂದ ಅವರೆಲ್ಲರೂ ಅವರ ದಿನಚರಿಯಲ್ಲಿ ಆ ದಿನ ಆಕ್ಟಿವಿಟೀಸ್ ನಲ್ಲಿ ಇಡೀ ಒಂದೊಂದು ಕ್ಷಣವೂ ಭಗವಂತನಿಗಾಗಿ ಮೀಸಲಿಟ್ಟು ಆ ಗೋಪಿಗೆ ಹತ್ರ ಹೋಗಿ ಕೃಷ್ಣ ಪರಮಾತ್ಮ ಬಂದಿದ್ದಾರೆ ಅಂತ ಹೇಳಿದ್ರೆ ಹೇಗೆ ಇರಬೇಕಾಗಿಲ್ಲ ಅವರಿಗೆಲ್ಲ ಅಂತ ನಾವು ನೋಡಬೇಕು. ತದ್ದರ್ಶನೋತ್ಸುಕ, ಇದೇ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ನಾವು ಹೇಗೆ ಇರಬೇಕು, ಹಾಗೆ ಇದ್ದರೆ ಏನಾಗತ್ತೆ ಅಂತ. ತದ್ಬುದ್ಧ್ಯಸ್ತದಾತ್ಮಾನಃ ತನ್ನಿಷ್ಠ ತತ್ಪರಾಯಣ ಗಚ್ಚಂತಿ ಅಪುನರಾವೃತ್ತಿಂ ಜ್ಞಾನ ನಿರ್ಧೂತ ಕಲ್ಮಶ ಅಂತ. ಅಂದ್ರೆ ಜ್ಞಾನದಿಂದ ಆ ಕಲ್ಮಶವನ್ನ ಝಾಡಿಸಿದ ಯಾವ ವ್ಯಕ್ತಿಗಳಿದ್ದಾರೋ ಅವ್ರು ಹೇಗೆ ಇರ್ತಾರೆ ಅಂತ. ತದ್ಬುದ್ಧಿ, ಆ ಭಗವಂತನಲ್ಲಿಯೇ ಬುದ್ಧಿಯನ್ನ, ಭಗವಂತನಲ್ಲಿಯೇ ರತಿಯನ್ನ, ಭಗವಂತನಲ್ಲಿಯೇ ಆ ಯಾವ ಚಿಂತನೆಯನ್ನ ಇಡ್ತಾರೋ ಅವರಿಗೆಲ್ಲ ಅದು ಆ ತರವಾದ ಒಂದು ಅವರ ಒಂದು ಹಾವಭಾವ ಇರ್ತದೆ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿಯೂ ಅದೇ ತರ ಇರ್ತಾರೆ. ತತ್ಪರಾಯಣ ಅಂದ್ರೆ ಭಗವಂತನೇ ಒಂದು ಮುಖ್ಯ ಆಶ್ಚರ್ಯವಾಗಿದ್ದು, ಭಗವಂತನ ಅಧೀನ ನಾವು ಭಗವಂತನ ದಾಸರು ಅಂತ ಯಾರ್ಯಾರೆಲ್ಲ ಇರ್ತಾರೋ ಅವರು ಗಚ್ಚಂತಿ ಪುನರಾವೃತ್ತಿ ಅಂತ ಮೋಕ್ಷವನ್ನ ಹೊಂದುತ್ತಾರೆ. ಮೋಕ್ಷ ಅಂದ್ರೆ ಭಗವಂತನ ಹೊಂದುತ್ತಾರೆ, ಕೃಷ್ಣನನ್ನ ನೋಡ್ತಾರೆ ಅಂತ ಹೇಳ್ತಾರೆ. ಇದರಲ್ಲಿಯೂ ನಿತ್ಯಂ ತದ್ ದರ್ಶನೋತ್ಸುಕ, ಆ ಸ್ತ್ರೀಗಳು ಯಾವಾಗಲೂ ಭಗವಂತನೇ ನೆನೆಯಬೇಕು, ಭಗವಂತನೇ ಕಾಣಬೇಕು ಅಂತ ನೋಡ್ತಾ ಇದ್ದ. ಭಗವಂತ ಅವರುಗಳ ಹತ್ರ ಹೋಗಿ ಕಾಣಿಸಿದ್ದ. ತತ್ ಕಥಾಕ್ಷಿಪ್ತ, ಭಗವಂತನ ಕಥೆಯಲ್ಲಿಯೇ ಭಾಗವತಲ್ಲಿಯೇ ಬಂದಿತ್ತು. ಅಂದ್ರೆ ಆ ಯಶೋದ ಭಗವಂತನ ಕೃಷ್ಣ ಪರಮಾತ್ಮನ ಲೀಲೆಯನ್ನ ಹೇಳ್ತಾ ಮಜ್ಜಿಗೆಯನ್ನ ಮಾಡುವಳಂತೆ, ಹೇಳ್ತಾ ಅವಳ ದಿನಚರಿಯವಾಗಿರುವ ಕಾರ್ಯಗಳೆಲ್ಲ ಮಾಡುವಳಂತೆ. ಈ ತರವಾದ ಒಂದು ಎಲ್ಲರೂ ಭಗವಂತನ ಕಥೆಯನ್ನ ಕೇಳಿ ಆನಂದವನ್ನ ಪಡ್ತಾ ಇದ್ದರು ಅಂತ. ಇದು ಕೃಷ್ಣ ಪರಮಾತ್ಮನ ಅದ್ಭುತವಾದ ಲೀಲಾ ಅಂತ ನಾವು ನೋಡಬಹುದು. ಆ ಸ್ತ್ರೀಗಳ ಹತ್ತಿರ ಹೋಗಿ ಅವರಿಗೆ ಕೃಷ್ಣ ಬಂದಿದ್ದಾನೆ ಅಂತ ಹೇಳಿದರೆ ಅವರಿಗೆ ಹೇಗೆ ಇರಬೇಕಾಗಿಲ್ಲ ಅಂತ ನಮಗೆ ಅದು ಊಹಾತೀತವಾಗಿ ಇರ್ತದೆ. ಆ ಕೃಷ್ಣ ಪರಮಾತ್ಮ ನೋಡಿ ಹೇಗೆ ಇರ್ತದೆ ಅಂದ್ರೆ, ಇದು ಒಂದು ಗ್ರಂಥದಲ್ಲಿ ಬರ್ತದೆ ಈ ತರ ಆಗಿದರೆ ಹೇಗೆ ಅಂದ್ರೆ, ಒಬ್ಬ ರೋಗಿ ಇರ್ತಾನೆ. ಆ ರೋಗಿಗೆ ಡಾಕ್ಟರ್ ಏನ್ ಹೇಳ್ತಾನೆ, ಈ ತರವಾದ ನೀವು
ಏನೇನು ಭಕ್ಷ್ಯ ಭೋಜ್ಯಗಳೆಲ್ಲ ಇವೆ ಅದೆಲ್ಲ ನೀವು ತಿನ್ನಬಾರದು ಅಂತ ಹೇಳಿದ್ದಾರೆ. ಆತರ ತಿನ್ನದೆ ಅವರು ನೀವೆಲ್ಲ ಪಾಲಿಸಿದ ಏನೆಲ್ಲ ಮಾಡ್ತಾ ಇದ್ರು. ಆಮೇಲೆ ಅವರಿಗೆ ಆ ರೋಗವನ್ನ ಸರಿ ಆಯ್ತು, ಅವರು ಸ್ವಸ್ಥವಾಗಿ ಇದ್ದಾರೆ. ಆ ರಿಪೋರ್ಟ್ ಬಂದ ಮೇಲೆ, ಅಂದ್ರೆ ರಿಪೋರ್ಟ್ ನಾರ್ಮಲ್ ಇಂದ ಬಂದ ಮೇಲೆ ಅದೇ ಡಾಕ್ಟರ್ ಬಂದು ಈ ತರ ನೀವೆಲ್ಲ ಮಾಡಬಹುದು, ತಿನ್ನಬಹುದು ಅಂತ ಅವರಿಗೆ ಅಂದ್ರೆ ಬಡಿಸಿದರೆ ಏಕೆ ಸಂತೋಷ ಇರಬೇಕಾಗಿಲ್ಲ ಅವರಿಗೆ. ಆತರ ಆ ಏನ್ ಬೇಕಾ ತಿನ್ನಬಹುದು, ಏನ್ ಬೇಕಾದ್ರೆ ಇದು ಮಾಡಬಹುದು ಅಂತ ಯಾವ ನಿಯಮಗಳು ಇಲ್ಲ ಅವರಿಗೆ ಇವಾಗ. ಏನೊಂದು ರೋಗವಿಲ್ಲ, ನಿಯಮ ಯಾಕೆ ಪಾಲಿಸಬೇಕು ಅಂತ. ಏನ್ ನಿಯಮವಿಲ್ಲ, ಏನ್ ಸಕ್ಕರೆ ಇರ್ಲಿ, ಖಾರ ಇರ್ಲಿ, ಏನ್ ಬೇಕಾದ್ರಿರ್ಲಿ ಎಲ್ಲ ತಿನ್ನಬಹುದು ಅಂತ ಅವರಿಗೆ ಆನಂದವಾಗಿರ್ತದೆ. ಇದವೇ ಸಕ್ಕರೆ, ಇದವೇ ಎಲ್ಲ ಇದು ಅದರಂ ಮಧುರಂ ಅಂತ ಹೇಳ್ತಾರಲ್ಲ, ಆದ್ರೆ ಭಗವಂತನೇ ಆನಂದ, ಭಗವಂತನೇ ಒಂದು ಅದ್ಭುತವಾದ ಒಂದು ವ್ಯಕ್ತಿತ್ವ ಅವನಲ್ಲಿ ಇದೆ. ಆ ಭಗವಂತನಲ್ಲಿ ನೋಡಬೇಕು ಅಂತ ಭಗವಂತನಲ್ಲಿಯೇ ಅವರ ಮನಸ್ಸು ಎಲ್ಲಿಯೂ ಹೋಗೋದಿಲ್ಲ ಭಗವಂತನ ಬಿಟ್ರೆ. ಭಗವಂತನ ಕೃಷ್ಣ 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 ಅಂತಾನೆ ಅವರೆಲ್ಲ ಹೇಳ್ತಾ ಇದ್ದರು ಅಂತ. ತತ್ ಕಥಾಕ್ಷಿಪ್ತ ಮನಸ ಅಷ್ಟು ಆ, ದೊಡ್ಡದಾಗಿ ಅಷ್ಟು ಭಗವಂತನಲ್ಲಿ ಭಕ್ತಿಯನ್ನ ಇಟ್ಟು ಅವರೆಲ್ಲ ನೋಡ್ತಾ ಇದ್ರು ಅಂತ ನಾವು ನೋಡಬಹುದು. ಆಮೇಲೆ ಏನಾಯ್ತು ಅಂದ್ರೆ, ಆಮೇಲೆ ಕೃಷ್ಣ ಬಂದ ಅಂತ ಹೇಳಿದ್ಮೇಲೆ ಅವರಿಗೆ ಅಷ್ಟು ಆನಂದ ಆಯ್ತು. ಮೊದಲಲ್ಲಿ ಅವರಿಗೆಲ್ಲ ಆನಂದ ಆಯ್ತು. ಆ ಆನಂದದ ಮೇಲೆ ಏನಾಯ್ತು, ಯಾಗ ಮಾಡ್ತಿದ್ದಾರೆ ಅವರಿಗೆ ಫಸ್ಟ್ ಅವ್ರೇನು ಕೇಳಲೇ ಇಲ್ಲ. ಅವ್ರಿಗೆ ಕೃಷ್ಣ ಬಂದಿದ್ದ ಅಂತ ಹೇಳಿದ ಮೇಲೆ ಅವರಿಗೆ ಅಷ್ಟು ಆನಂದ ಆಯ್ತು. ಆಮೇಲೆಲ್ಲ ಕೇಳಿ ಚತುರ್ವಿಧಂ ಬಹುಗುಣಂ ಅನ್ನಮಾದಾಯ ಭಾಜನೈಹಿ ಅಭಿಸಸ್ರು ಪ್ರಿಯಂ ಸರ್ವಾಹ ಸಮುದ್ರಮೇವ ನಿಮಗ್ನಾಹ ಅಂತ ಅದ್ಭುತವಾಗಿ ವೇದವ್ಯಾಸರು ವರ್ಣನ ಮಾಡ್ತಾ ಇದ್ದಾರೆ. ವೇದವ್ಯಾಸರ ಜಯಂತಿ ಇವತ್ತು. ಆ ವೇದವ್ಯಾಸ ಬರೆದಿದ್ದ ಗ್ರಂಥ ಭಾಗವತ ಗ್ರಂಥ, ಅವನ ಬಗ್ಗೆ ಅವನು ಇನ್ನೊಂದು ರೂಪವಾಗಿ ಬರೆದಿದ್ದಾನೆ. ವೇದವ್ಯಾಸ ವರ್ಣನೆ ಬರ್ತದೆ, ಕೃಷ್ಣ ವರ್ಣನೆ ಬರ್ತದೆ. ವಾಸಿಷ್ಠ ಕೃಷ್ಣ ಬಂದ, ಯಾದವ ಕೃಷ್ಣನು ಬಂದ ಇವತ್ತು ಅಂತ ನಾವು ಭಗವಂತನಲ್ಲಿ ಇದೆಲ್ಲ ಸಮರ್ಪಣೆ ಮಾಡಬೇಕು. ಅವನ ಪ್ರೀತಿಯನ್ನು ನಾವು ಸಂಪಾದಿಸಬೇಕು. ಅಭಿಸಸ್ರು ಪ್ರಿಯಂ ಸರ್ವ ಸಮುದ್ರ ನಿಮಗ್ನಾಹ ಅಂತ ಕೃಷ್ಣ ಬಂದಿದ್ದಾನೆ ಅಂತ ಕೇಳಿದ್ದ ಮೇಲೆ ಏನೊಂದು ಕಾರ್ಯವೂ ಇಲ್ಲ. ಯಾವ ವ್ಯಕ್ತಿಯನ್ನು ನೋಡಬೇಕು ಅಂತ ಒಂದು ಆಕ್ಟರ್ ಇರ್ತಾನೆ, ಆ ಆಕ್ಟರ್ ಫ್ಯಾನ್ ಒಬ್ಬ ಇರ್ತಾನೆ. ಆಕ್ಟರ್ ಬಂದಿದ್ದಾನೆ ಅಂತ ಹೇಳಿದ ಮೇಲೆ ಫ್ಯಾನ್ ಆ ವ್ಯಕ್ತಿ ಈಗ ಎಲ್ಲ ಕಾರ್ಯವನ್ನು ಬಿಟ್ಟು ಹೋಗ್ತಾ ಇದ್ದಾನೆ. ಇವರು ಇವನು ಆಕ್ಟರ್ಗೆಲ್ಲ ಆಕ್ಟರ್, ಇವನು ಅತ್ಯಂತ ಒಂದು ವಿಲಕ್ಷಣವಾದ ವ್ಯಕ್ತಿತ್ವ. ಇದು ನೀಚ ದೃಷ್ಟಾಂತ ಇದು ಇರಲಿ, ಆದ್ರೆ ಒಂದು ಲೌಕಿಕವಾಗಿ ಇರುವ ದೃಷ್ಟಾಂತವನ್ನ ಕೊಟ್ರೆ ಇನ್ನೂ ಸುಲಭವಾಗಿ ಅದು ಅರ್ಥ ಆಗತ್ತೆ ಅಂತ ಕೊಟ್ಟಿತ್ತು. ಆತರ ಕೇವಲ ಈ ಮಾನವ ಇದರಲ್ಲಿಯೇ ಈ ತರ ಇದ್ದರೆ ಆ ಸರ್ವವನ್ನ ನಿಯಾಮಕವಾಗಿರುವ ಭಗವಂತನನ್ನ ನಿಯಮ ಮಾಡ್ತಾ ಇರುವ ಭಗವಂತನ ವ್ಯಕ್ತಿತ್ವ ಹೇಗೆ ಇರ್ಲಿಕ್ಕಿಲ್ಲ, ಅವರ ದಾಸ್ಯಗಳು ಹೇಗೆ ಇರ್ಲಿಕ್ಕಿಲ್ಲ ಅಂತ ನೋಡಬೇಕು. ಬಂದ ಮೇಲೆ ಕೃಷ್ಣ ಬಂದಿದ್ದಾನೆ ಅಂತ ಹೇಳಿದ ಮೇಲೆ ಚತುರ್ವಿಧವಾಗಿರುವ ಏನೇನು ಭಕ್ಷ್ಯ ಭೋಜ್ಯ ಲೇಖ್ಯ ಪೇಯ ಇದೆಲ್ಲವನ್ನು ಕೊಟ್ಟು ಬಹುಗುಣಂ ಅಂದ್ರೆ ಇಷ್ಟು ಅಷ್ಟೊಂದಲ್ಲ, ಎಷ್ಟು ಆಗತ್ತೋ ಅಷ್ಟು ಕೊಟ್ಟು ಸಂಪೂರ್ಣವಾಗಿ ಕೊಟ್ಟು ಭಾಜನೆ ಅಂದ್ರೆ ವಿಧ ವಿಧವಾಗಿರುವ ಭಾಜನೆ ಅಂದ್ರೆ ಪಾತ್ರೆಗಳಲ್ಲೆಲ್ಲ ಕೊಟ್ಟು, ಅಂದ್ರೆ ಪಾಯಸ ಏನೇನೆಲ್ಲ ಇದ್ದೇವೆ ಎಲ್ಲ ಅವ್ರು ಏನೆಲ್ಲ ಮಾಡಿದ್ದಾರೋ ಎಲ್ಲವನ್ನ ಕೊಟ್ಟು. ಅಲ್ಲಿ ನೋಡಿ ಇದೆಲ್ಲ ಯಾಗ ಸೈಮಲ್ಟೇನಿಯಸ್ ಆಗಿ ಆಗ್ತಾ ಇದ್ದ, ಯಾಗದಲ್ಲಿ ನೈವೇದ್ಯ ಗೀವೇದ್ಯೆಲ್ಲ ಆಗಿಲ್ಲ. ಇಲ್ಲಿ ಅವರೆಲ್ಲ ಅಡಿಗೆ ಮಾಡ್ತಾ ಇದ್ದಾರೆ. ಆ ಅಡಿಗೆ ಆಗ್ತಾ ಇರುವ ಸಮಯದಲ್ಲಿಯೇ ಆ ಬಾಲಕರೆಲ್ಲ ಅಂತ ಕೇಳಿದ್ರು ಈ ತರ ಬೇಕು ಅಂತ ಅವರೆಲ್ಲ ಕೊಟ್ರು. ಅಂದ್ರೆ ನೈವೇದ್ಯ ಆಗಬೇಕು ಅನ್ನೋ ಪ್ರಶ್ನೆ ಇಲ್ಲ ಅವರಿಗೆ. ಪ್ರೀತಿ ಯಾವಾಗ ಭಗವಂತನ ಬಗ್ಗೆ ಭಾವ ನಮಗೆ ತುಂಬ್ತಾ ಇದೆಯೋ, ಆ ಭಾಗ ಸಂಪೂರ್ಣವಾಗಿ ಇದೆಯೋ, ಆವಾಗ ಭಗವಂತ ಆ ಕ್ರಮ ನಿಯಮವನ್ನೆಲ್ಲ ನೋಡ್ತಾ ಇಲ್ಲ, ಆಗಿದ್ದೆ ಅಂತ ನೋಡಿ ಆ ಭಕ್ತಿಗೆ ಬೆಲೆ ಕೊಟ್ಟು ವಶವಾಗ್ತಾನೆ ಅಂತ ನಾವು ಹೇಳ್ಬೋದು. ಆಮೇಲೆ ಆ ಇಷ್ಟು ಇದನ್ನ ಕೊಟ್ಟು ಭಗವಂತ ನೋಡ್ಲಿಲ್ಲ ಅಂದ್ರೆ ಹೇಗೆ? ಬಹುಗುಣವಾಗಿ ಅನ್ನವನ್ನ ಕೊಟ್ರು, ಪಾತ್ರೆಗಳಲ್ಲಿ ಅನ್ನವನ್ನ ಕೊಟ್ರು, ಎಲ್ಲವನ್ನ ಕೊಟ್ರು, ಆದ್ರೆ ಭಗವಂತನ ನೋಡ್ಲಿಲ್ಲ ಅಂದ್ರೆ ಹೇಗೆ? ಅಭಿಸಸ್ರು ಪ್ರಿಯಂ ಸರ್ವಾಹ ಸಮುದ್ರ ನಿಮಗ್ನ, ಹೇಗೆ ನದಿಗಳೆಲ್ಲವೂ ಸೇರಿ ಸಮುದ್ರದಲ್ಲಿ ಹೋಗ್ತೋ ಆತರ ಎಲ್ಲವೂ ಸೇರಿ ಭಗವಂತನಲ್ಲಿಯೇ ಭಗವಂತನ ನೋಡ್ಲಿಕ್ಕೆಲ್ಲವೂ ಹೋದ್ರು ಅಂತ ನಾವು ನೋಡಬಹುದು. ವೇದವ್ಯಾಸ ದೇವರು ವರ್ಣನೆ ಮಾಡ್ತಾ ಇದ್ದ ಇದು ಆ ಸ್ತ್ರೀಯರ, ಆ ಗೋಪಿಕಾ ಸ್ತ್ರೀಯರ ದೇವಾಂಶ ಸಂಭೂತರಾಗಿರುವ ಎಲ್ಲ ಒಂದು ಅತ್ಯದ್ಭುತವಾದ ಒಂದು ವಿಲಕ್ಷಣವಾಗಿರುವ ಒಂದು
ವ್ಯಕ್ತಿತ್ವ, ಆ ವ್ಯಕ್ತಿತ್ವ ನಾವು ನಮ್ಮಲ್ಲಿ ಇಟ್ಕೊಳ್ಬೇಕು ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಯಾವಾಗಲೂ ಭಗವಂತನಲ್ಲಿ ಮನಸ್ಸನ್ನ ಇಟ್ಟು, ಯಾವಾಗಲೂ ಭಗವಂತನಲ್ಲಿ ಆಸಕ್ತಿಯಾಗಿ ಇಟ್ಟು, ಭಗವಂತನ ನೋಡಬೇಕು ಎಂಬ ಬಯಕೆ ನಿಮಗೆ ಒಂದೊಂದು ಕ್ಷಣಕ್ಕೂ ಇರಬೇಕು ಅಂತ ಗುರುಗಳ ಮತ್ತು ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡಬೇಕು. ಆ ತರ ಆ ಭಗವಂತ ನಮಿಗೂ ಸಿಗ್ತಾನೆ, ಕಾಣಿಸಿಕೊಳ್ತಾನೆ ಅಂತ ಈ ಜನ್ಮದಲ್ಲಿಯೇ ಕಾಣಿಸಬೇಕು ಅಂತ ಏನಿಲ್ಲ. ಕಾಣಿಸಿದ್ರೆ ಚಲೋ, ಇಲ್ಲ ಅಂದ್ರೆ ಮುಂದಿನ ಜನ್ಮದಲ್ಲಿ ಅವನು ಮುಂದೆ ಹೇಗೋ ಯಾಕಂದ್ರೆ ಕಾಣಬೇಕು ಅಂತ ಒಂದು ಬಯಕೆ ಬಂದಿತ್ತು ಅಂದ್ರೆ ಮುಂದೆ ಇನ್ನು ಅಷ್ಟು ಜನ್ಮ ಇಲ್ಲ ಅಂತ ನಾವು ಅದನ್ನ ಕನ್ಫರ್ಮ್ ಆಗಿ ಹೇಳಬಹುದು. ಆ ಮುಂದೆ ಇರುವ ಒಂದು 2-3 ಜನ್ಮವೋ ಒಂದೇ ಒಂದು ಜನ್ಮವೋ ಅಲ್ಲಿ ಭಗವಂತ ಖಂಡಿತವಾಗಿ ಕಾಣಿಸಿಕೊಳ್ತಾನೆ ಅಂತ ನಾವು ಅದನ್ನ ಒಂದು ಆಶ್ವಾಸನ ಮಾಡಬಹುದು. निषिध्यमाना पतिभिः भ्रातृभिर्बन्धुभिः सुतैः भगवत्युत्तमश्लोके दीर्घश्रुतभृताशयाः। ಭಗವಂತನ ಬಗ್ಗೆ ಅವರೆಲ್ಲರೂ ದೀರ್ಘಕಾಲದಿಂದ ಅವರು ಎಲ್ಲ ಸ್ತ್ರೀಯರು ಕೇಳ್ತಾ ಇದ್ರು, ಮಹಿಮವನ್ನ ಕೇಳ್ತಾ ಇದ್ರು. ಈ ಕೇಳುವ ಬಗ್ಗೆ ನಾವು ಒಂದು ಸಪರೇಟ್ ಆಗಿ ಒಂದು ಸಂಚಿಕೆಯನ್ನು ನೀಡಬೇಕು. ಅಷ್ಟು ಮಹತ್ವ, ಕೇಳುವ ಧರ್ಮದ ಬಗ್ಗೆ ಕೇಳುವ ಮಹತ್ವ ಅಷ್ಟು ಇದೆ. ಅದೇ ರುಕ್ಮಿಣಿ ಆ ಪತ್ರಿಕೆ ಬರುವಾಗ ಶ್ರುತ್ವಾ ಗುಣಂ ಅಂತ ಬರೀತಾಳೆ. ಆಮೇಲೆ ಮಹಾಭಾರತದಲ್ಲಿ ಬರ್ತದೆ ಶ್ರುತ್ವಾ ಧರ್ಮಂ ವಿಜಾನಾತಿ ಶ್ರುತ್ವಾ ತ್ಯಜತಿ ಅಂತ. ಕೇಳಿ ಕೇಳಿ ಶ್ರವಣಂ ಕೀರ್ತನಂ ಅಂತ ಮೊಟ್ಟ ಮೊದಲಿಗೆ ಶ್ರವಣವನ್ನ ಹೇಳ್ತಾರೆ ಪ್ರಹ್ಲಾದರಾಜರು. ಇತ್ಯಾದಿಗೆಲ್ಲ ಇವೆ. ಈ ಗೋಪಿಕಾ ಸ್ತ್ರೀಗಳು ಮುಂದೆ ಏನೇನು ಮಾಡಿದರು ಅಂತ ಇಲ್ಲಿ ವರ್ಣನೆ ಮಾಡ್ತಾರೆ ವೇದವ್ಯಾಸ ದೇವರು. ಮತ್ತು ಕೃಷ್ಣನನ್ನ ಹೇಗೆ ನೋಡಿದರು, ಕೃಷ್ಣ ಹೇಗೆ ಇದ್ದ, ಮತ್ತೆ ಏನಾಯ್ತು ಅಂತ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳುತ್ತಾ ಈ ಸಂಚಿಕೆಯನ್ನ ಸಮಸ್ತ ಪುರಂದರದ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ವೇದವ್ಯಾಸ ಭಿನ್ನ ಶ್ರೀಕೃಷ್ಣನ ಪಾದದಲ್ಲಿ ಸಮರ್ಪಣೆ ಮಾಡೋಣ ಅಂತ ಹೇಳಿ ಶ್ರೀಕೃಷ್ಣ ಅರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಸ್ವರ್ಪಿತಂ ಪ್ರಕ್ಷಯಮ್ಯ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಧರ ಸರ್ವದೇವಾಮೃತಃ ಕುಕ್ಷಿತಂ ಯಸ್ಯ ವಿಶ್ವಂ ಸದಾಧಿಕಂ ಪ್ರಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಾನಂ ಪ್ರಣಯಾಮೋ ವಾಸುದೇವಂ. ಕೃಷ್ಣಾರ್ಪಣಮಸ್ತು. ಹರಿಪ್ರಿಯತಾಂ.